ಇವತ್ತು ನಾನು ತಗೊಂಡಿರುವಂಥ ಟಾಪಿಕ್ಕು ಆಸಿಡಿಟಿ ಅಂತ ಹೇಳ್ಬೋದು ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳ್ಬೋದು. ಈ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಆಸಿಡಿಟಿ ಆಗಿರ್ಬೋದು ಎಲ್ಲ ಏಜ್ ಗ್ರೂಪ್ಸ್ಗಳಲ್ಲೂ ಕಾಮನ್ ಆಗೋಗಿದೆ ಇತ್ತೀಚೆಗೆ. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನೀವು ನಂಬೋದಿಲ್ಲ, ಈಗ ತಾನೇ ಹುಟ್ಟಿರುವಂಥ ಸಣ್ಣ ಮಗುಗೂ ಕೂಡ ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ಅದಕ್ಕೂ ಅಂತಲೇ ನಾವು ಬರ್ತ್ ಮಾಡಿಸ್ಬೇಕು ಅಥವಾ ಟೇಕ್ ಬರೆಸ್ಬೇಕು ಅಂತೆಲ್ಲ ಏನೇನೋ ಇರುತ್ತಲ್ಲ, ಹಾಗೆ ದೊಡ್ಡವರಂತೂ ಕೇಳಲೇಬೇಡಿ, ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಡಿಮೆ. ಸೊ ಆಸಿಡಿಟಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಇದು ಕೇಳೋದಕ್ಕೆ ಕಾಮನ್ ಪ್ರಾಬ್ಲಮ್ ಅಂತ ಅನಿಸ್ಬೋದು, ಬಟ್ ನಾವು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟರೆ ನಾನಾ ರೀತಿಯ ಕಾಯಿಲೆಗಳಿಗೆ ಇದು ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದು ಕಡಿಮೆ ಇದ್ದಾಗಲೇ ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬಹುದು. ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ನಿವಾರಣೆಗೆ ಓಮ್ ರೆಮಿಡಿ ಅಂತ ಹೇಳಿದೆ. ಅದಕ್ಕೆ ಯಾವ ಸಾಮಗ್ರಿಗಳು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆದಿಂಡು, ಬೂದ್ ಕುಂಬಳಕಾಯಿ ಅಥವಾ ಆಶ್ ಗಾರ್ಡ್ ಅಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಆಸಿಡಿಟಿ ಓಮ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ತುಂಬಾನೇ ಸಿಂಪಲ್ ಆದ 2 ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಈ 2 ಸಿಂಪಲ್ ಆದ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಜ್ಯೂಸ್ ಅನ್ನ ಪ್ರಿಪೇರ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಇವಾಗ 1 ಕಪ್ ಬಾಳೆದಿಂಡನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಚೆನ್ನಾಗಿ ವಾಶ್ ಮಾಡಿ ಇದನ್ನ ಕಟ್ ಮಾಡಿದ ತಕ್ಷಣ ಅದು ಕಪ್ಗೆ ತಿರುಗುತ್ತೆ. ಸೊ ನಾವು 1 ಕಪ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಬನಾನಾ ಸ್ಟೆಮ್ ಅಥವಾ ಬಾಳೆದಿಂಡು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೊಂಡಿದೀವಿ. ಕ್ಲೀನ್ ಆಗಿ ವಾಶ್ ಮಾಡಿ 2 ಸತಿ ವಾಶ್ ಮಾಡಿ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು. ನಂತರ ಈ ಬೂದ್ ಕುಂಬಳಕಾಯಿ, ಅಂದ್ರೆ ಇದು ಆಶ್ ಗಾರ್ಡ್ ಅಂತ ಏನ್ ಹೇಳ್ತೀವಿ, ಸಿಹಿ ಕುಂಬಳಕಾಯಿ ಅಲ್ಲ, ಇದು ನಾವು ಪಲ್ಯ ಮಾಡ್ತೀವಲ್ಲ ಅದಲ್ಲ, ಬೂದ್ ಕುಂಬಳಕಾಯಿ ಅಂದ್ರೆ ಆಶ್ ಗಾರ್ಡ್ ಅಂತ ಹೇಳ್ತೀವಿ. ಇದನ್ನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸಾಕು, ಯಾಕಂದ್ರೆ ಬೂದ್ ಕುಂಬಳಕಾಯಲ್ಲಿ ತುಂಬಾನೇ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ನಮಗೆ ಜ್ಯೂಸ್ ಫಾರ್ಮಲ್ಲಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಮಿಕ್ಸಿ ಜಾರನ್ನ ಕ್ಲೋಸ್ ಮಾಡಿ ನಾವೊಂದು ಜ್ಯೂಸ್ ಆಗಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಆಗಿದೆ. ಇದನ್ನ ನಾವು ಫಿಲ್ಟರ್ ಮಾಡೋ ಮುಖಾಂತರ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಬಾಳೆದಿಂಡು ಮತ್ತೆ ಆಶ್ ಗಾರ್ಡ್ ಅಂದ್ರೆ ಬೂದ್ ಕುಂಬಳಕಾಯಿ ಜ್ಯೂಸ್ ಅನ್ನ ನಾವು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಾಗಿದೆ. ಈ ರೀತಿ 1 ಗ್ಲಾಸ್ ಜ್ಯೂಸ್ ನಮಗೆ ಸಿಗುತ್ತೆ. ಇದನ್ನ ಹೇಗೆ ಸೇವಿಸೋದು ಅಂತಂದ್ರೆ, ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ನೀವು 1 ಗ್ಲಾಸ್ ನೀರು ಈ ಜ್ಯೂಸ್ ಅನ್ನ ಕುಡಿಬೇಕಾಗುತ್ತೆ. ಕಾಮನ್ ಆಗಿ ನೀವು ಇದನ್ನ ಒಂದು 15 ಡೇಸ್ 20 ಡೇಸ್ ಮಾಡೋದ್ರಿಂದಾನೇ ನಿಮ್ಮ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಕುಡಿಯೋದಕ್ಕೆ ಚೆನ್ನಾಗೇ ಇರುತ್ತೆ, ಅಂತ ಹೊಗರಾಗಿ ಅಥವಾ ಕಹಿಯಾಗಿ ಏನೂ ಇರೋದಿಲ್ಲ, ಚೆನ್ನಾಗೇ ಇರುತ್ತೆ. ಯಾರು ಬೇಕಾದ್ರೂ ಕುಡಿಬೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗುವಂತ ಯಾವುದೇ ಅಂಶ ಇಲ್ಲ. ಯಾಕಂದ್ರೆ ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿದೆ, ನ್ಯೂಟ್ರಿಯೆಂಟ್ಸ್ಗಳು ಹೆಚ್ಚಾಗಿದೆ, ಆಂಟಿ ಆಸಿಡ್ ಆಗಿರ್ಬೋದು ಎಲ್ಲವೂ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಹೊಟ್ಟೆ ಸಂಬಂಧಿತ ಕಾಯಿಲೆ ಯಾವುದೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ದಿನ ಅಂತ ನೀವು ಗ್ಯಾಸ್ಟ್ರಿಕ್ ಅಂತ ಹೇಳಿದ ತಕ್ಷಣ ಟ್ಯಾಬ್ಲೆಟ್ ಅನ್ನ ನುಂಗ್ತೀರಾ. ಟ್ಯಾಬ್ಲೆಟ್ ನುಂಗೋದು ತುಂಬಾನೇ ಈಸಿ, ಬಟ್ ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ. ಅಂಡ್ ಜೀರಾ ವಾಟರ್ ಆಗಿರ್ಬೋದು ಪದೇ ಕುಡಿಯೋದ್ರಿಂದ ಇನ್ಸ್ಟೆಂಟ್ ರಿಲೀಫ್ ಅಂತೂ ಸಿಗುತ್ತೆ, ಬಟ್ ಕಂಪ್ಲೀಟ್ ಆಗಿ ಗ್ಯಾಸ್ಟ್ರಿಕ್ ಅನ್ನೋದು ನಿವಾರಣೆ ಆಗಲ್ಲ. ಸೊ ಇದನ್ನ ನೀವು ಒಂದು 20 ಡೇಸ್ ದಿನನಿತ್ಯ ಮಾಡಿ ಕುಡಿಯೋದ್ರಿಂದ ಕಂಪ್ಲೀಟ್ ಆಗಿ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಕೂಡ ಖಂಡಿತವಾಗ್ಲೂ ಈ ಓಮ್ ರೆಮಿಡಿಯನ್ನ ಟ್ರೈ ಮಾಡಿ 100% ರಿಸಲ್ಟ್ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಸಿಂಪಲ್ ಆಗಿ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ. ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕಿದ್ದಲ್ಲಿ, ಓಮ್ ರೆಮಿಡಿ ಬೇಕಿದ್ದಲ್ಲಿ ನಮಗೆ ತಿಳಿಸ್ಬೋದು. ನಾವು ಅದನ್ನ ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ. ಇಂತಹದೇ ಓಮ್ ರೆಮಿಡೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.